ಮಾಡುವ ಕೆಲಸವನ್ನು ಬಿಟ್ಟು ಮಿಕ್ಕೆಲ್ಲದನ್ನು ಮಾಡುತ್ತಾ ಕೂತಿರುವ ಕರ್ನಾಟಕದ ಪೊಲೀಸರು ಹದಗೆಟ್ಟು ಹೋಗಿದೆ ಈ ವ್ಯವಸ್ಥೆ ಅಂದ್ರೆ ಯಾವ ತಪ್ಪು ಇಲ್ಲ. ಪದೇ ಪದೇ ನಡೆಯುವ ಘಟನೆಗಳನ್ನು ಅತ್ಯಂತ ಕೇವಲವಾಗಿಯೂ ಮತ್ತು ಒಂದು ರೀತಿ ಮೆಕ್ಯಾನಿಕಲಿ ಕೂತ್ಕೊಂಡಿದ್ದೀನಿ, ಗುರಾಯಿಸ್ಬೇಡ, ಕಣ್ ಕೆಳಗೆ ಹಾಕುಂತೆಲ್ಲ ಅಂದ್ರೆ ಊಟತಾನೆ ಬಂದಿರೋ ಲುಕ್ ಇದು ಟ್ರೀಟ್ ಮಾಡ್ತಿರೋದ್ರಿಂದ ಹೀಗಾಗ್ತಾ ಇರೋದಿದು. ಶಿವಾಜಿ ಜಯಂತಿ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ನಡೆದ ಮೆರವಣಿಗೆ ಮೇಲೆ ಮುಸ್ಲಿಮರು ಕಲ್ಲು ತೂರಿದ್ದಾರೆ. ಮಸೀದಿಯಿಂದ ಕಿಲ್ಲಾವಣಿಯಲ್ಲಿದ್ದ ಮಸೀದಿಯಿಂದಲೇ ಕಲ್ಲು ಚಪ್ಪಲಿ ತೂರಿ ಬಂದಿದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಎಲ್ಲವೂ ವಿಡಿಯೋ ಆಗ್ತಾ ಇದ್ದಿದ್ದರಿಂದ, ಪೊಲೀಸರ ಕಡೆಯಿಂದಲೇ ಆಗ್ತಾ ಇದ್ದಿದ್ದರಿಂದ ಎಲ್ಲ ಸಿಕ್ಕಾಕೊಂಡಿದೆ. ಇಲ್ಲದಿದ್ದರೆ ಇಷ್ಟೊತ್ತಿಗೆ ಬೆಂಗಳೂರು ಮೈಸೂರು ಹೆದ್ದಾರಿಯಷ್ಟೇ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ನಾಲಿಗೆ ಇರುವ 3 ಕಚಡ ಲೀಡರ್ಗಳು ಬೆಂಗಳೂರಲ್ಲಿ ಇದ್ದಾರೆ. ಒಂದು 3-4 ಜನ ಅವ್ರು ಹೊರಕ್ಕೆ ಬಂದಿರೋರು ಇಷ್ಟೊತ್ತಿಗಾಗಲೇ ನಾಲಿಗೆ ಉದ್ದ ಬಿಟ್ಕೊಂಡು ಲಾಳ ಅಂತ ಅಲ್ಲಾಡಿಸ್ಕೊಂಡು ಬಂದಿರೋರು ಇಷ್ಟೊತ್ತಿಗೆ. ಅಯೋಗ್ಯರನ್ನ ಪ್ರೊಟೆಕ್ಟ್ ಮಾಡಬೇಡಿ. ಒಂದು ದೊಡ್ಡ ಸಮುದಾಯಕ್ಕೆ ಮಾಡ್ಕೋತಿರೋ ಅನ್ಯಾಯ ಇದು. ಕಚಡಗಳು, ಕಂತ್ರಿಗಳು, ದರೋಡೆಕೋರರು, ಕಳ್ಳರು ಅವ್ರನ್ನ ಪ್ರೊಟೆಕ್ಟ್ ಮಾಡಿದ್ರೆ ಅದನ್ನ ಪ್ರೊಟೆಕ್ಟ್ ಮಾಡೋರಿಗೆ ತೊಂದರೆ ಆಗೋದು. ನಾಳೆ ಏನೇನೋ ಘರ್ಷಣೆ ಆಗದಂತೆ SP-ನೇ ನಿಂತಿದ್ರು ಅಲ್ಲಿ, ಯಾರು ಸಿದ್ಧಾರ್ಥ್ ಗೋಯಲ್ ಅಂತ, ಅವ್ರಿಗೆ ಕಲ್ಲು ಬಿದ್ದಿದೆ. ಫಾರ್ಚುನೇಟ್ಲಿ ದೊಡ್ಡ ಗಾಯ ಅವ್ರಿಗೇನೂ ಆಗಿಲ್ಲ, ಪ್ಲಸ್ ಪೊಲೀಸ್ನವ್ರಿಗೂ ಬಿದ್ದಿದೆ. ಹಿಂದೂ ಕಾರ್ಯಕರ್ತ ಪ್ರಕಾಶ್ ಅರಕೇರಿ ಎಂಬಾತರಿಗೆ ತಲೆ ಕಲ್ಲು ಬಿದ್ದಿದೆ. ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮುಸ್ಲಿಂ ಯುವಕರ ಪುಂಡಾಟದ ಮಧ್ಯೆ ಅಲ್ಲೆಲ್ಲ ತರಕಾರಿ ಮಾರುಕಟ್ಟೆ ಹತ್ರ ಹೋಗಿದ್ದಾರೆ. ತಳ್ಳೋ ಗಾಡಿಗೆ ಒಂದಷ್ಟು ಕಿಡಿಗೇಡಿ ಯಾರೋ ಬೆಂಕಿ ಹಚ್ಚಿದ್ದಾರೆ. ತಕ್ಷಣ ಪೊಲೀಸರದನ್ನೇನೋ ಆರಿಸಿದ್ದಾರೆ. ಇವತ್ತು ಬೆಳಗ್ಗೆನೂ ಒಂದಿಷ್ಟು ಉದ್ವಿಗ್ನ ವಾತಾವರಣ ಇತ್ತಂತೆ. ಕೆಲವು ಕಡೆ ಕಲ್ಲು ತೂರಾಟ ನಡೆದಿದೆ. ಪೊಲೀಸರು ಲಾಠಿ ಪ್ರಹಾರ ನಡೆಸಿ ಎಲ್ಲರನ್ನು ಚೇತರಿಸಿಕೊಂಡಿದ್ದಾರೆ. ರಾತ್ರಿ ಕಲ್ಲು ತೂರಿದ ಪ್ರಮುಖ ಆರೋಪಿ ಅವನು ಯಾವನೋ ಕಚಡ ತನ್ವೀರ್ ಹವಾಲ್ದಾರ್ ಅಂತೆ. ಕಾಲು ಮುರಿಬೇಕು ಅವನಿಗೆ. ಅವನ ದಿಮಾಕು ಕೊಬ್ಬನ ಇಳಿಸಬೇಕು ಅನ್ನೋದಿದ್ರೆ ಕಾಲು ಮುರಿಬೇಕು ನನ್ನ ಪ್ರಕಾರದಲ್ಲಿ. ಪ್ರಾಬ್ಲಮ್ ಇದರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ಏನಾಗ್ತಾ ಇದೆ ಈ ಪ್ರಕರಣಗಳಿಂದ್ರೆ ಪದೇ ಪದೇ ಮಸೀದಿಯಿಂದ ಕಲ್ಲು ತೂರಿದರು, ಮಸೀದಿಯಿಂದ ಕಲ್ಲು ತೂರಿದರು, ಮೆರವಣಿಗೆ ಮೇಲೆ ಚಪ್ಪಲಿ ಹಾಕಿದರು, ಮೆರವಣಿಗೆಗೆ ಕಲ್ಲು ಎಸೆದರು, ಬಾಟಲಿ ಎಸೆದರು. ಅವ್ರ ಮೇಲೆ ಏನು ಕ್ರಮನೂ ಆಗ್ತಾ ಇಲ್ಲ ಅಂತ ಕಿಡಿಗೇಡಿಗಳಿಂದಾಗಿ. ಕಂಡ್ರೆ ನನ್ಗೆ ಆಗಲ್ಲ, ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಇದೇನಾಗ್ತಾ ಇದೆ? ಲಾರ್ಜರ್ ಹಿಂದೂ ಮುಸ್ಲಿಂ ವೈಮನಸ್ಸಿಗೆ ದಾರಿ ಮಾಡ್ತಾ ಇದೆ. ಯಾರಿಂದ? ಈ 16 ಕಿಡಿಗೇಡಿಗಳ. ಈ 16 ಕಿಡಿಗೇಡಿಗಳ ತಲೆ ಬೋಳಿಸ್ಬಿಟ್ಟು ಮೆರವಣಿಗೆ ಮಾಡಿ ಕಾಲ್ ಜಜ್ಜಿದ್ದಿದ್ರೆ ಎಲ್ಲ ಸರಿ ಇರ್ತಿತ್ತು. ಒಂದು ವೇಳೆ ಮುಸ್ಲಿಂ ಯಾವುದೋ ಮೆರವಣಿಗೆ ಹೋಗ್ತಿತ್ತು, ಯಾವುದೋ ಒಂದು ಇಟ್ಕೊಳ್ಳೋಣ, ದೇವಸ್ಥಾನದಿಂದ ಬಂತು, ಅದು ಅದೇನೇ ಕ್ರಿಯೆ, ಅಲ್ಲಿ ಬಂದ್ರು ಅದೇ ಆಗ್ಬೇಕಾಗಿದೆ. ಪದೇ 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 ಆಸ್ ಎ ಪ್ಯಾಟ್ರನ್ ನಡೀತಾ ಇದೆ ಇದು ಕರ್ನಾಟಕದಲ್ಲಿ ಅಥವಾ ಎಲ್ಲೆಲ್ಲೋ, ನನಗೆ ಗೊತ್ತಿಲ್ಲ, ಬೇರೆ ಕಡೆ ಪ್ಯಾಟ್ರನ್ ತರ. ಅಂದ್ರೆ ಅರ್ಥ ಇಷ್ಟು, ನನ್ನನ್ನು ಹೇಳೋನು ಕೇಳೋನು ಯಾವನು ಇಲ್ಲ ಅನ್ನೋ ದಿಮಾಕು ಮತ್ತು ಕೊಬ್ಬಿನ ಕಚಡಗಳದು. ಯಾವನು ಮಾಡ್ತಾನೋ ಅವನಿಗೆ ಹೇಳ್ತಿರೋದು. ನನ್ನ ಸಮುದಾಯಕ್ಕೆ ಹೇಳಿಲ್ಲ ಇನ್ನೂ ಇದನ್ನ. ಆದ್ರೆ ಸಮುದಾಯ ಇದನ್ನ ರೆಕಗ್ನೈಸ್ ಮಾಡಿ ಅಲ್ಲೇ ಬಡಿದು ಚಿವುಟ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಇದ್ರೆ ಸಮುದಾಯವೂ ಆ ಆರೋಪವನ್ನು ಎತ್ಕೋಬೇಕಾಗಿ ಬರುತ್ತೆ. ಹೌದು, ಅನುಮಾನನೇ ಇಲ್ಲ. ದಟ್ ಈಸ್ ಎ ಪ್ರಾಬ್ಲಮ್. ಅವನನ್ನು ಅವನು ಅರೆಸ್ಟ್ ಮಾಡಿದಾರಂತೆ, ಜೊತೆಗೆ ಇನ್ನೊಂದು 8 ಜನ ಅರೆಸ್ಟ್ ಮಾಡಿದಾರಂತೆ. ನಾಳಿದ್ರಲ್ಲಿ ಬರ್ತಾರೆ ನೋಡಿ, ಯಾರು 4 ಜನ. ಇವ್ರು ಯಾರು ಏನು ಮಾಡಿಲ್ಲ ಸರ್, ಯಾರು ಅಮಾಯಕರು ಸರ್, ಮಾಡಿದವರು ಬೇರೆಯವರು ಸರ್ ಅಂತ ಬರ್ತಾರೆ ನೋಡಿ. ದಿಸ್ ಇಸ್ ಬಿಕಮ್ ಎ ಪ್ಯಾಟ್ರನ್. ಇದು ಈ ಪ್ಯಾಟ್ರನ್ ಎನ್ಕರೇಜ್ ಮಾಡ್ತಿರೋದು ಪಾಲಿಟಿಷಿಯನ್ಸ್ ಮಾಡೋದು ಸ್ವಾರ್ಥದ ಕಚಡ. ಸಿನಿಮಾ ಮುಗಿದ್ಮೇಲೆ ಮನೆಗೆ ಹೋಗ್ಬೇಕಾ ಹಾಳಾಗೋಬೇಕಾ ಗೊತ್ತಾಗ್ದಿರ ಹೇಸಿಗೆ ತಿನ್ನುವಂತಹ ಓಟ್ಗೋಸ್ಕರ. ಆದರೆ ಅಲ್ಟಿಮೇಟ್ಲಿ ಅದಾಗ್ತಿರೋದು ಏನು ಅಂತಂದ್ರೆ ಹಿಂದೂ ಮತ್ತೆ ಮುಸ್ಲಿಮರ ವೈಮನಸ್ಯವನ್ನು ಮತ್ತು ಕಂದಕವನ್ನು ಜಾಸ್ತಿ ಮಾಡೋದು, ಅದನ್ನು ಕಮ್ಮಿ ಮಾಡೋದ್ರ ಬದಲಾಗಿ ಇನ್ನೂ ಜಾಸ್ತಿ ಮಾಡುತ್ತದು. ಸೊ ಯಾವ ರಾಜಕಾರಣಿ ಹೇಸಿಗೆ ತಿನ್ನಕ್ಕೋಸ್ಕರ ಓಟ್ಗೋಸ್ಕರ ಮಾಡ್ತಾನೋ ಅವನು ಆಕ್ಚುಲಿ ಸಮಾಜವನ್ನ ಒಡಿತಾ ಹೋಗ್ತಿದ್ದಾನೆ. ಇದು ಟಿಪಿಕಲ್ ಕಾಂಗ್ರೆಸ್ ಕೆಲಸ. ಇದು ಟಿಪಿಕಲ್ ಕಾಂಗ್ರೆಸ್. ಸೇಮ್ ರಿವರ್ಸ್ ಅಲ್ಲಿ ಬಿಜೆಪಿ ಟಿಪಿಕಲಿ ದೇ ವಿಲ್ ಯೂಸ್ ಇಟ್. ಅದನ್ನ ಅರ್ಥ ಆಯ್ತು ಅನ್ಸುತ್ತೆ. ಬಿಡಲ್ಲ ಅವರು, ಟಿಪಿಕಲಿ ಯೂಸ್ ಮಾಡ್ಕೋತಾರೆ.
ಹಾಗಾಗಿ ಅವತ್ತಿಂದ ಬಡ್ಕೋತಾ ಇದ್ದೀನಿ ಈ ರಾಜ್ಯ ಸರ್ಕಾರಕ್ಕೆ. ಇದೊಂದು ಸರ್ಕಾರನ ಬಿಟಾಕಿ ಹಾಳಾಗೋಗ್ಲಿ. ಆಯ್ಕೆ ಮಾಡಿದ್ಮೇಲೆ ಸರ್ಕಾರ ಅದು ಕರೀಬೇಕಲ್ಲ. ಒಬ್ರು ಹೋಮ್ ಮಿನಿಸ್ಟರ್ ಇದ್ದಾರೆ, ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸ ದೇವರೇ ಕಾಪಾಡಬೇಕು ಈ ರಾಜ್ಯ ನೀನು. ದಿಸ್ ಇಸ್ ದಿ ಪ್ರಾಬ್ಲಮ್. ಸರಿ, ನಿಷೇಧಾಜ್ಞೆ ಹಾಕ್ಕೊಂಡಿದ್ದಾರಂತೆ, ಬಂಧಿಸಿದಾರಂತೆ ಒಂದಷ್ಟು ಜನನ. ಮತ್ತೊಂದು ಕಡೆ ಏನಿದ್ರು ಥಿಂಕ್ ಬೇಕ್ ತಿನ್ಬೇಕು. ಮಾರ್ನಾ ತೋ ಡೈನಾಸರ್ ಕೋ ಮಾರ್ನಾ ತೋ ಕಾರ್. ಯಾರು ಸಭೆ ಅಂದರೆ BJP ಲೀಡರ್ಗಳೆಲ್ಲ ಭೇಟಿ ಮಾಡಿದ್ದಾರೆ. ನಾವು ಮತ್ತೆ ಶೋಭಾಯಾತ್ರೆ ಮಾಡ್ತೀವಿ, ಮೆರವಣಿಗೆ ಮಾಡ್ತೀವಿ, ಡ್ಯಾಶು ಅಂತೆಲ್ಲ ಹೇಳಿದ್ದಾರೆ. ಸಂಧಾನ ಸಭೆ ಕರೆದ್ರಂತೆ, ಹೋಗ್ಲಿಲ್ವಂತೆ ಮುಸ್ಲಿಂ ಲೀಡರ್ಗಳು. ಹಿಂದೂ ಲೀಡರ್ಗಳೆಲ್ಲ ಹೋಗಿದ್ರಂತೆ, ಅವ್ರು ಬಾಯ್ಕಾಟ್ ಮಾಡಿ ಅವ್ರು ಹೊರಗಡೆ ಹೋದ್ರಂತೆ. ಕುದುರೆ ಓಡಿ ಬಂದಿತ್ತ. ಅವ್ರು ಬರಲಿಲ್ಲ ಅಂದ್ಮೇಲೆ ಬೇಡ. ಸಂಧಾನ ಸಭೆ ಯಾಕೆ ಬೇಕು? ಅಲ್ಲ, ಬರ್ದೇ ಇದ್ರೆ ಹಾಗಿದ್ರೆ ಶಾಂತಿ ಬಯಸಲ್ವಾ ಅನ್ನುವಂಥ ಅದು ಬೇರೆ ವಿಚಾರ. ಯಾಕೆ ಬೇಕು? ಕಾಲು ಮುರಿರಿ, ಅವ್ನು ಯಾವನಾರು ಆಗಿರಲಿ ಎರಡೂ ಕಡೆಯಿಂದ. ನಾಳೆ ನಾನು ಹೇಳ್ತಾ ಇದ್ದೀನಿ, 21ನೇ ತಾರೀಕೆ ಪ್ರಳಯ ಆಯ್ತದೆ ಅಂದ್ರು. ನಿಮ್ಮ ಮಳೆನೂ ಉಯ್ಲಿಲ್ಲ, ಭೂಮಿ ಒಂದಿಜ್ ಬಿರುಕು ಬಿಡ್ಲಿಲ್ಲ. ಮುಸ್ಲಿಮರದ್ದು ಪರ್ಮಿಟೆಡ್ ಮೆರವಣಿಗೆ ಒಂದು ಹೋಗ್ತಾ ಇದೆ. ಯಾರೋ ದೇವಸ್ಥಾನದಿಂದ ಕಲ್ಲೆಸ್ತಾ ಅಂತ ಇಟ್ಕೊಳ್ಳಿ, ಸೇಮ್ ಇವ್ರಿಗೇನ್ ಹೇಳ್ತಾರೋ ಸೇಮ್ ಮುರಿರಿ ಕಾಲ್ನ. ಹೇಳ್ತೀನಿ, ಮೆರವಣಿಗೆ ಮಾಡಿ ತಲೆ ಬೋಳಿಸ್ಬಿಟ್ಟು ಕಚಡಗಳಿಗೆ ದಾರಿಗೆ ಬರ್ದಿದ್ರು ನೋಡ್ತಾ ಇರಿ ನೀವು. ನಾನು ಹೇಳಿದ್ದೀನಿ ಅಂಟಮ್ಮ, ನಿನ್ಗೂ ಅವನಿಗೂ ಮಾಡಕ್ ಕೇಮಿಲ್ವಲ್ಲ. ಬೇಕಾರೆ ದಿ ಪ್ರಾಬ್ಲಮ್ ಈಸ್ ಯು ಆರ್ ನಾಟ್ ಸೆಂಡಿಂಗ್ ಎ ಸ್ಟ್ರಾಂಗರ್ ಮೆಸೇಜ್ ಕಿಡಿಗೇಡಿಗಳಿಗೆ, ಕಚಡಗಳಿಗೆ, ಕಂತ್ರಿಗಳಿಗೆ, ಯೂಸ್ಲೆಸ್ ಫೆಲೋಸ್ಗೆ. ತಿನ್ನಕ್ಕೆ, ಅನ್ನ ತಿನ್ನಕ್ಕೆ ಯೋಗ್ಯ ಇಲ್ಲ, ದುಡ್ಕೊಂಡು ಕಲ್ಲು ಹೊಡಿತಾನಂತೆ. ಕಲ್ಲು ಅವ್ನು ಯಾವನಾರು ಆಗಿರಲಿ, ನಾನು ಹೇಳ್ತಿರೋದು ಬರೀ ಹೇಳಿಕೆಗಷ್ಟೇ ಸೀಮಿತ. ಬರೀ ಹೇಳಿಕೆಗಳು. ಇದು ಆಗಬಾರ್ದು, ಇದು ತಪ್ಪು. ಈ ದುಷ್ಟ ಜನರನ್ನು ಈ ಹಂತಕ್ಕೆ ತಂದಿರುವಂತಹ ಕಾಂಗ್ರೆಸ್ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು ಅಕ್ಕಿಲ ನೀತಿ ಇದೆಯಲ್ಲ, ಇದರ ಹಣೆ ಬರಹ ಇದನ್ನು ಅನುಭವಿಸ್ಬೇಕಷ್ಟೆ. ಅದಕ್ಕೆ ನೀವು ಈ ಸ್ಥಿತಿಗೆ ಬಂದಿರೋದು. ಅದಕ್ಕೆ ನಿಮ್ಮನ್ನು ಯಾರು ನಂಬಕ್ಕೆ ರೆಡಿ ಇಲ್ಲ. ನೀವು ಪಂಚೆ ಕಟ್ಕೊಂಡೋದ್ರು ಅಷ್ಟೇ, ಜನವರ ಹಾಕೊಂಬಂದ್ರು ಅಷ್ಟೇ ದೇವಸ್ಥಾನಕ್ಕೆ. ಯಾವ ನಾನೇ ಮನೆ ಕಳ್ದೋಗೈತಿ ಅಂತ ಮನೆ ಹುಡುಕ್ತಾ ಇದ್ದೀನಿ. ಅವನು ನಿಮ್ಮನ್ನು ನಂಬಕ್ಕೆ ರೆಡಿ ಇಲ್ಲ. ನೀವು ಹಿಂದೂ ವಿರೋಧಿಗಳು ಅಂತ ಬಂದಿದ್ದಾರೆ. ಅಷ್ಟೇ. ವೇರಾಸ್ ಈಗ ಅಲ್ಲಿರೋ ಮುಸ್ಲಿಮರೆಲ್ಲ ಹಿಂದೂ ವಿರೋಧಿಗಳಾಗಿರಲ್ಲ. ಹೌದು, ಬಹಳ ಮಜಾ ಇದೆ ಇದರಲ್ಲಿ. ಈಗ ಆ ಭಾಗದ ಬಾಗಲಕೋಟೆಯಲ್ಲಿರುವ ಮುಸ್ಲಿಮರೆಲ್ಲ ಹಿಂದೂ ವಿರೋಧಿಗಳಾಗಿರಲ್ಲ. ಆದರೆ ಈ 16 ಜನ ಮತ್ತು ಅವರ ಬೆನ್ನಂದಿ ನಿಂತಿರುವ ಕೆಲವು ಕಿಡಿಗೇಡಿ ಕಂತ್ರಿಗಳು, ಕಚಡಗಳಿಂದ ಬಾಗಲಕೋಟೆಯ ಮುಸ್ಲಿಮರೆಲ್ಲ ಹಿಂದೂ ವಿರೋಧಿಗಳು ಎಂಬ ಭಾವನೆಗಳು ಮೂಡಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆ ಮೆಸೇಜ್ ಪಾಸ್ ಆಗುತ್ತೆ. ಇದು ಬಿಡ್ಲಿಲ್ಲ. ದಯವಿಟ್ಟು ನೀವುಗಳು ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ. ಅಂಟಿಲ್ಲ ನಲ್ಲೆಸ್ ಅವ್ರು ಬಿಟ್ರಾ ಅವತ್ತು ಬಂದು ಕೇಳ್ರಿ. ನಾನು